ಖೋ-ಖೋ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನೇಪಾಳವನ್ನು ಬಗ್ಗು ಬಡಿದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ನಮ್ಮ ಭಾರತೀಯ ನಾರಿಯರು. ಖೋ-ಖೋ ವಿಶ್ವಕಪ್ನಲ್ಲಿ ನಮ್ಮ ಭಾರತೀಯ ಮಹಿಳಾ ತಂಡ ಚಾಂಪಿಯನ್ ಆಗಿದೆ. ನೇಪಾಳ ತಂಡವನ್ನು ಬಗ್ಗು ಬಡಿದಿದೆ, ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಈ ಖೋ-ಖೋ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಾರತದ ಮಹಿಳಾ ಮತ್ತು ಪುರುಷರ ಖೋ-ಖೋ ತಂಡಕ್ಕೆ ಅಭಿನಂದನೆಗಳನ್ನು ಹೇಳಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ನಲ್ಲಿ ಭಾರತೀಯ ತಂಡ ಅಮೋಘವಾದಂತಹ ಸಾಧನೆಯನ್ನು ಮಾಡಿದೆ. ಈ ಸಾಧನೆ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ಖೋ-ಖೋ ತಂಡದಲ್ಲಿ ಮೈಸೂರಿನ ಯುವತಿ ಭಾಗಿಯಾಗಿದ್ದರು, ಅದು ಹೆಮ್ಮೆಯ ಸಂಗತಿ. ನೋಡಿ, ಟಿ ನರಸೀಪುರ ತಾಲೂಕಿನ ಕುರ್ಬೂರಿನ ಯುವತಿ ಚೈತ್ರ ಅದರಲ್ಲಿ ಭಾಗಿಯಾಗಿದ್ದಾರೆ. ಭಾರತೀಯರ ಪಾಲಿಗೆ ಇದೊಂದು ಐತಿಹಾಸಿಕ ದಿನ ಅಂತ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ನೋಡ್ತಾ ಇದ್ದೀವಿ ನಾವು. ಮತ್ತು ನಮ್ಮ ಖೋ-ಖೋ ತಂಡವನ್ನು ಕೂಡ ನೋಡ್ತಾ ಇದ್ದೀವಿ, ಮಹಿಳಾ ತಂಡ ಮತ್ತು ಪುರುಷರ ತಂಡ. ಅದರಲ್ಲಿ ಮೈಸೂರಿನ ಯುವತಿ ಭಾಗಿಯಾಗಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕುರುಬೂರಿನ ಯುವತಿ ಚೈತ್ರ ಅಂತೇಳಿ. ಅಂದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್, ಅಂದರೆ ಅವರು ಕೂಡ ಒಬ್ಬ ಸ್ಪರ್ಧಿಯಾಗಿದ್ದಾರೆ. ಭಾಳ ಹೆಮ್ಮೆಯ ಸಂಗತಿ. ನೋಡಿ, ಯಾವುದೇ ಒಂದು ಭಾರತದ ತಂಡ ಆಗಲಿ, ಈವನ್ ಕ್ರಿಕೆಟ್ ಆಗಲಿ, ಯಾವುದೇ ಒಂದಾಗಲಿ, ಅಲ್ಲಿ ಕರ್ನಾಟಕದ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಅದು ಕರ್ನಾಟಕದ ಹೆಮ್ಮೆ. ಸಿಎಂ ಕೂಡ ಇದಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ.